Hello dear students, today I am going to explain about a triangle chapter. In the triangle chapter, basic proportionality theorem. So ಈ basic proportionality theorem very important ಐತಿ. ಸೊ ಇದು ಎಕ್ಸಾಮಿಗೆ ಭಾಳ ಸಲ ಕೇಳಿದಾನ. ಹಂಗಾರೆ ಈ ಥಿಯರಮ್ ಹೆಂಗೆ ನೆನ್ಪಿಟ್ಕೋಬೇಕು ನಾವು? ಈ ಥಿಯರಮ್ ಅನ್ನ ಯಾವ ರೀತಿ ಪ್ರೂಫ್ ಮಾಡಬೇಕು? ಸೊ ಈ ಥಿಯರಮ್ ಬ್ಯಾಕ್ ಗ್ರೌಂಡ್ ಏನೈತಿ? ಸೊ ಇದನ್ನ ಚೆಕ್ ಮಾಡೋಣ. ಸೊ ಹಂಗಾರೆ ಇವಾಗ ಈ ಸ್ಟೇಟ್ಮೆಂಟ್ ಅಂತೂ ಇಲ್ಲಿ ಐತಿ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್ ಇಲ್ಲಿ ಐತಿ. ಈ ಸ್ಟೇಟ್ಮೆಂಟ್ ಮೀನಿಂಗ್ ಏನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ ಮೀನಿಂಗ್ ನಿಮ್ಗೆ ಏನಾರ ಪೂರ್ತಿ ಕ್ಲಾರಿಫಿಕೇಶನ್ ಇತ್ತು ಅಂತಂದ್ರ ನೀವು ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಬಾಯಟ್ ಹಾಕ್ಲಾರ್ದ ಬರಿತೀರಿ. ಓಕೆ, ಈ ಥಿಯರಮ್ ಬ್ಯಾಕ್ ಗ್ರೌಂಡ್ ನೋಡೋಣ. ಇವಾಗ ಥಿಯರಮ್ ಸ್ಟೇಟ್ಮೆಂಟ್ ಏನ್ ಹೇಳತ್ತಾನ? ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಒಂದೊಂದ ಲೈನ್ ಅರ್ಥ ಮಾಡ್ಕೋಬೇಕು ನೀವು. ಥಿಯರಮ್ ಒಳಗೆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತಾನಲ್ಲ, ಒಂದೊಂದು ಲೈನ್ ಅರ್ಥ ಮಾಡ್ಕೋಬೇಕು. ಯಾಕೆ ಇದ ಸ್ಟೇಟ್ಮೆಂಟ್ ಇಂದ ಗಿವನ್ ಬರಿತೀವಿ, ಇದ ಸ್ಟೇಟ್ಮೆಂಟ್ ಇಂದ ಟು ಪ್ರೂವ್ ಬರಿತೀವಿ. ಸೊ ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಟ್ರಯಾಂಗಲ್ ಬಂತಿಲ್ಲಿ. ಸೊ ಟ್ರಯಾಂಗಲ್ ಅನ್ನ ಡ್ರಾ ಮಾಡೋಣ. ಹಂಗಾರೆ ಇವಾಗ ಇಲ್ಲಿ ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ತೇನೆ. ಟ್ರಯಾಂಗಲ್ ಡ್ರಾ ಮಾಡಿದೆ. ಡಯಾಗ್ರಾಮ್ ಗೊತ್ತಿದ್ರೆ ಸ್ಟೇಟ್ಮೆಂಟ್ ಬರಿಬಹುದು, ಸ್ಟೇಟ್ಮೆಂಟ್ ಗೊತ್ತಿದ್ರೆ ಡಯಾಗ್ರಾಮ್ ಬರಿಬಹುದು. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಇಫ್ ಅ ಲೈನ್ ಡ್ರಾ ಮಾಡ್ಬೇಕಂತ ಏನನ್ನತನವ? ಲೈನ್ ಡ್ರಾ ಮಾಡ. ಹೆಂಗ್ ಡ್ರಾ ಮಾಡ? ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಈ ಟ್ರಯಾಂಗಲ್ ಒಳಗೆ ಯಾವ್ದಾರ ಒಂದ್ ಸೈಡಿಗೆ ನೀವು ಪ್ಯಾರಲಲ್ ಆಗಿ ಒಂದ್ ಲೈನ್ ಡ್ರಾ ಮಾಡ. ಸೊ ನಾ ಒಂದ್ ಲೈನ್ ಡ್ರಾ ಮಾಡ್ತೇನೆ. ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿ ಲೈನ್ ಡ್ರಾ ಮಾಡಿದೆ. ಇಲ್ಲಿ ಲೈನ್ ಡ್ರಾ ಮಾಡಿದೆ ನಾನು ಇವಾಗ. ರೈಟ್, ಈ ಲೈನ್ ಆತಲ್ಲ. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಲೈನ್ ಡ್ರಾ ಪ್ಯಾರಲಲ್ ಟು ದಿಸ್ ಸೈಡ್ ಆಫ್ ಎ ಟ್ರಯಾಂಗಲ್. ಈ ಲೈನಿಗೆ ಪ್ಯಾರಲಲ್ ಆಗಿ ನಾನು ಲೈನ್ ಡ್ರಾ ಮಾಡಿ. ಓಕೆ, ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಹಿಂಗ ಏನ ಲೈನ್ ಡ್ರಾ ಮಾಡಿದ್ರ ಇಫ್ ಅನ್ನೋದೇನ ಗಿವನ್ ಕಂಡೀಷನ್. ಇಫ್ ಅನ್ನೋದು ಗಿವನ್ ಒಳಗೆ ಬರ್ಕೋಬೇಕು. ಇದನ್ನ ಇದೇನ್ ಪ್ಯಾರಲಲ್ ಐತಲ್ಲ ಇದನ್ನ ಗಿವನ್ ಒಳಗೆ ಬರ್ಕೋಬೇಕು. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ನೇಮ್ ಕೊಡು ಫಸ್ಟ್. ಇದಕ್ಕೆ ನಾಮಕರಣ ಮಾಡ್ರಿ. ಎ ಬಿ ಸಿ. ಇದಕ್ಕೆ ಏನ್ ಕೊಡೋಣ? ಡಿ ಇ. ಸೊ ಇಫ್ ಡಿ ಇ ಪ್ಯಾರಲಲ್ ಟು ಬಿ ಸಿ. ಇದು ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳ್ತೀನಿ. ಡಿ ಇ ಪ್ಯಾರಲಲ್ ಟು ಬಿ ಸಿ. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂದ್ರೆ this line is draw parallel to this side of a triangle. If a DE parallel to BC. ಹಿಂಗಿದ್ದಾಗ ನೆಕ್ಸ್ಟ್ ಏನಕ್ಕೈತಂತ ಇಲ್ಲಿ ನೋಡ್ರಿ. ಟು ಇಂಟರ್ಸೆಕ್ಟ್ ಅದರ್ ಟೂ ಸೈಡ್ಸ್. ಯಾರ ಬಗ್ಗೆ ಮಾತಾಡತ್ತಾನವ? ಈ ಎರಡು ಸೈಡ್ ಬಗ್ಗೆ ಮಾತಾಡತ್ತಾನ. ಇಂಟರ್ಸೆಕ್ಟ್ ಅದರ್ ಟೂ ಸೈಡ್ಸ್. ಈ ಸೈಡ್ ಈ ಸೈಡ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ಯಾವ? ಇಲ್ಲಿ ಇಂಟರ್ಸೆಕ್ಟ್ ಆಗ್ಯಾವ ನೋಡ್ರಿ. at D at intersect other two sides at a distinct point. ಬೇರೆ ಪಾಯಿಂಟ್ ಒಳಗ ಅದೇನಾಗೈತಿ? ಇಂಟರ್ಸೆಕ್ಟ್ ಆಗೈತಿ ಅಂತ ಹೇಳತ್ತಾನ. ಆಮೇಲೆ ಏನಾಕೈತಿ? ದೆನ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ದೆನ್ ಆಮೇಲೆ ಮುಂದೆ ಏನಕೈತಿ? ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಇದು ಟು ಪ್ರೂವ್. ಇದು ನಾವು ಮಾಡ್ಬೇಕಾಗಿದ್ದು ಟು ಪ್ರೂವ್. ಅದರ್ ಟೂ ಸೈಡ್ಸ್ ಯಾರ್ಯಾರ? ಎ ಬಿ ಎ ಸಿ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ರೇಷಿಯೋ ಅಂದ್ರೆ ಏನು? ಎ ಡಿ ಡಿವೈಡೆಡ್ ಬೈ AD divided by DB is equal to AE divided by AC. If DE parallel to BC, ಇತ್ತು ಅಂತಂದ್ರ then AD divided by DB, AE divided by EC ಇವೆರಡು ಸೇಮ್ ರೇಷಿಯೋ ಒಳಗೆ ಇರ್ತಾವು ಅಂತ ಹೇಳ್ತಾರೆ. ದೆನ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಅದರ್ ಟೂ ಸೈಡ್ಸ್ ಇವೆರಡು ಸೈಡ್ ಡಿವೈಡ್ ಆಕ್ಕವು ಇನ್ ದ ಸೇಮ್ ರೇಷಿಯೋ. AD by DB, AE by EC ಒಳಗ ಈ ರೀತಿ ಆಕೈತಿ. ಸೊ ಇದನ್ನ ಈ ಡಯಾಗ್ರಾಮ್ ತಗೊಂಡು ನಾವು ಸಿಂಪ್ಲಿಫಿಕೇಶನ್ ಮಾಡ್ತೇವೆ. ಈಗ ಥಿಯರಮ್ ಅನ್ನ ಪ್ರೂಫ್ ಮಾಡ್ತೇವೆ. ಸರ್ ಈ ಡಯಾಗ್ರಾಮ್ ತಗೊಂಡು ಈಗ ಒಬ್ಬ ಕ್ವಶನ್ ಕೇಳ್ತಾನೆ. ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರ, ಇದು ಟ್ರಯಾಂಗಲ್ ಐತಿ, ಇಲ್ಲಿ ಟ್ರಯಾಂಗಲ್ ಐತಿ. ಈ ಟ್ರಯಾಂಗಲ್ ಒಳಗ ನೀವೇನ್ ಹೇಳಿದ್ರಿ ಫಸ್ಟ್ ಸೆಂಟೆನ್ಸ್? ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತಂದ್ರಿ. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ನೀವು ಹಿಂಗ ಯಾಕೆ ಡ್ರಾ ಮಾಡ್ತೀರಿ? ನಾ ಹಿಂಗ್ ಡ್ರಾ ಮಾಡ್ತೇನೆ, ಚೇಂಜ್ ಡ್ರಾ ಮಾಡ್ತೀನಿ. ಹಿಂಗ್ ಡ್ರಾ ಮಾಡೋ ಬದ್ಲಿ ನಾ ಹಿಂಗ್ ಡ್ರಾ ಮಾಡ್ತೀನಿ. ಈ ಲೈನಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡ್ತೀನಿ ನಾನು.
ಯಾವ ಲೈನಿಗೆ ಪ್ಯಾರಲಲ್ ಡ್ರಾ ಮಾಡ್ತೀನಿ, ಈ ಲೈನಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡ್ತೀನಿ. ಸೊ ಅವಾಗ ಏನಕ್ಕೈತಿ, ಇಲ್ಲೇನಿತ್ತು ಎ ಇತ್ತು, ಬಿ ಇತ್ತು, ಸಿ ಇತ್ತು, ಇಲ್ಲೇನಿತ್ತು ಡಿ ಇ. ಸೊ ಈ ಕಂಡೀಷನ್ ಏನತ್ತ, ಇಫ್ ಡಿ ಇ ಪ್ಯಾರಲಲ್ ಟು ಎ ಸಿ, ಇಫ್ ಡಿ ಇ ಪ್ಯಾರಲಲ್ ಟು ಎ ಸಿ, ದೆನ್ ಏನಕ್ಕೈತಿ, ಫಸ್ಟ್ ಲೈನ್ ಆದ್ಮೇಲೆ ಲಾಸ್ಟ್ ಲೈನ್ ಏನೈತಿ, ದೆನ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಅದರ್ ಟೂ ಸೈಡ್ಸ್ ಇದು ಇದಕ್ಕೆ ಪ್ಯಾರಲಲ್ ಇತ್ತು ಅಂತಂದ್ರೆ ಇನ್ನು ಉಳ್ಕಿದ ಸೈಡ್ ಏನಿರ್ತಾವ ಸೇಮ್ ರೇಷಿಯೋ ಡಿವೈಡ್ ಆಕಾವ. ಒಂದು ಬಿ ಡಿ ಬೈ ಎ ಡಿ, ಬಿ ಡಿ ಬೈ ಎ ಡಿ, ಎ ಡಿ ಅನ್ರಿ ಡಿ ಎ ಅನ್ರಿ. ನೆಕ್ಸ್ಟ್ ಈ ಸೈಡ್ ಬಿ ಬೈ ಇ ಸಿ, ಬಿ ಬೈ ಇ ಸಿ. ಇನ್ನೊಬ್ಬ ಇರ್ತಾನೆ ಇಲ್ಲಿ. ಸೊ ಅವ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಸರ್ ನಾ ಅಲ್ಲಿ ಡಿವೈಡ್ ಮಾಡಂಗಲ್ಲ, ನಾ ಬ್ಯಾರೆಟ್ ಕಡೆ ಡಿವೈಡ್ ಮಾಡ್ತೀನಿ. ನೀವು ಫಸ್ಟ್ ಏನ್ ಮಾಡಿದ್ರಿ, ಇದು ಎ ಬಿ ಸಿ ಟ್ರಯಾಂಗಲ್ ಒಳಗಿತ್ತಲ್ಲ, ಎ ಬಿ ಸಿ ಟ್ರಯಾಂಗಲ್ ಒಳಗ ಬಿ ಸಿ ಪ್ಯಾರಲ್ ಆಗಿ ಡ್ರಾ ಮಾಡಿದ್ವಿ. ಎಲ್ಲಿ, ಈ ಕಂಡೀಷನ್ ಒಳಗ. ಈ ಕಂಡೀಷನ್ ಒಳಗ ಒಬ್ಬ ಬಂದ ಏನ್ ಮಾಡಿದ, ಹಿಂಗ್ ಡ್ರಾ ಮಾಡಿದ. ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಬಂದ್, ಸರ್ ನಾ ಹಿಂಗೂ ಡ್ರಾ ಮಾಡಂಗಿಲ್ಲ, ಹಿಂಗೂ ಡ್ರಾ ಮಾಡಂಗಿಲ್ಲ, ನಾ ಹಿಂಗ್ ಡ್ರಾ ಮಾಡ್ತೀನಿ. ಇವಾಗ ಎ ಬಿಗೆ ಪ್ಯಾರಲ್ ಆಗಿ ಡ್ರಾ ಮಾಡ್ತೀನಿ ಅಂತ ಹೇಳ್ತಾನ ನಾವು. ಸೊ ಇಲ್ಲಿ ಡಿ ಕೊಡ್ತೀನಿ, ಇಲ್ಲಿ ಇ ಕೊಡ್ತೀನಿ. ಇಫ್ ಡಿ ಇ ಪ್ಯಾರಲಲ್ ಟು ಬಿ ಡಿ, ಸಾರಿ ಎ ಬಿ, ಇಫ್ ಡಿ ಇ ಪ್ಯಾರಲಲ್ ಟು ಎ ಬಿ, ಅಕಸ್ಮಾತ್ ಡಿ ಇ ಎ ಬಿಗೆ ಪ್ಯಾರಲ್ ಇತ್ತಂದ್ರ ವಾಟ್ ಅಬೌಟ್ ದೀಸ್ ಟೂ ಸೈಡ್ಸ್, ದೀಸ್ ಟೂ ಸೈಡ್ಸ್ ಆರ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ ಬರೀರಿ ಡಿ ಸಿ ಬೈ ಎ ಡಿ, ಡಿ ಸಿ ಬೈ ಎ ಡಿ, ನೆಕ್ಸ್ಟ್ ಇ ಸಿ ಬೈ ಬಿ, ಇ ಸಿ ಬೈ ಬಿ. ಸೊ ಈ ರೀತಿ ಈ ಥಿಯರಮ್ ಸ್ಟೇಟ್ಮೆಂಟ್ ಮೀನಿಂಗ್ ಐತಿ. ಸೊ ನೀವು ಈ ಡಯಾಗ್ರಾಮ್ ತಗೊಂಡರ ಪ್ರೂಫ್ ಮಾಡ್ಬೋದು, ಈ ಡಯಾಗ್ರಾಮ್ ತಗೊಂಡರ ಮಾಡ್ಬೋದು, ಈ ಡಯಾಗ್ರಾಮ್ ತಗೊಂಡರ ಮಾಡ್ಬೋದು. ಬಟ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲಾ ಕಡೆ ಏನ್ ಮಾಡ್ತಾರ, ಇದೇ ಡಯಾಗ್ರಾಮ್ ತಗೋತಾರ. ಸೊ ನಾನು ಇವತ್ತಿನ ಕ್ಲಾಸ್ ಒಳಗ ಇದೇ ಡಯಾಗ್ರಾಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೇಟ್ಮೆಂಟ್ ಅರ್ಥ ಆಯ್ತು ಅನ್ಕೋತೀನಿ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕ್ಲಿಯರ್ ಆಗಿ ಲೈನ್ ಬೈ ಲೈನ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಥಿಯರಮ್ ನಿಮಗ ಬ್ಯಾಟ್ ಹಾಕೋ ಜರೂರತ್ ಬೀಳಂಗಿಲ್ಲ. ನೀವು ಏನ್ ನೆನ್ಪಿಟ್ಕೋತೀರಿ, ಬ್ಯಾಟ್ ಹಾಕ್ಬಾರ್ದು ಅಂದ್ರೆ ಲೈನ್ ಬೈ ಲೈನ್ ಅರ್ಥ ಮಾಡ್ಕೋಬೇಕಾಗೈತಿ. If a line draw parallel to one side of a triangle, if a line draw parallel to one side of a triangle, parallel to this BC, to intersect other two sides at a distinct point, two sides like two distinct point like intersect akava. Okay, then ಆಮೇಲೆ ಏನಾಗತೈತಿ, other two sides are divided in the same ratio. Other two sides are this side. ಈ ಲೈನಿಗೆ ಪ್ಯಾರಲಲ್ ಆದ್ರೆ ವಾಟ್ ಅಬೌಟ್ ದೀಸ್ ಟೂ ಸೈಡ್, these two sides are divided in the same ratio. ಅದ AD by DB, AE by EC. ಸೊ ಪದೇ ಪದೇ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ನೆನ್ಪಿಡಿಲಿ ಅಂತ. ಓಕೆ, ಸೊ ಇದನ್ನ ಬರ್ಕೊಳ್ರಿ. ಇವಾಗ ಇದು ಬೇಸಿಕ್, ಇದನ್ನ ಬರ್ಕೊಳ್ರಿ. ನಾ ಈಗ ಥಿಯರಮ್ ಅನ್ನ ಸಾಲ್ವ್ ಮಾಡೋಣ ಹಂಗಾರೆ ಇವಾಗ. ಓಕೆ, ಇವಾಗ ಥಿಯರಮ್ ಅನ್ನ ಪ್ರೂಫ್ ಮಾಡೋಣ. ಥಿಯರಮ್ ಅನ್ನ ಬಾಯಟ್ ಹಾಕಕ್ ಹೋಗ್ಬೇಡ್ರಿ, ಕ್ಲಾಸ್ ಕ್ಲಿಯರ್ ಆಗಿ ಕೇಳ್ರಿ, ಅರ್ಥಕೈತಿ. ಥಿಯರಮ್ ಬಾಯಟ್ ಹಾಕೋ ಜರೂರತ್ ಇಲ್ಲ. ಒಂದ್ ನೆನಪಿಟ್ಕೋರಿ. ಏನ್ ನೆನಪಿಟ್ಕೋರಿಪ್ಪ ಅಂತಂದ್ರ, ಇದೇನ್ ಡಯಾಗ್ರಾಮ್ ಐತಲ್ಲ, ಈ ಡಯಾಗ್ರಾಮ್ ಒಳಗೆ ಒನ್ ಟೈಮ್ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಏನ್ ಹೇಳತ್ತೀನಿ ಅಂತಂದ್ರ, ಒನ್ ಟೈಮ್ ಇಲ್ಲಿ ನಿಂತು ನೋಡ್ಬೇಕು, ಒನ್ ಟೈಮ್ ಇಲ್ಲಿ ನಿಂತು ನೋಡ್ಬೇಕು ಡಯಾಗ್ರಾಮ್ ಅನ್ನ, ಇನ್ನೊಂದ್ ಟೈಮ್ ಡಯಾಗ್ರಾಮ್ ಅನ್ನ ಇಲ್ಲಿ ನಿಂತು ನೋಡ್ಬೇಕು, ಒನ್ ಟೈಮ್ ಡಯಾಗ್ರಾಮ್ ಅನ್ನ ಇಲ್ಲಿ ನಿಂತು ನೋಡ್ಬೇಕು. ಇಷ್ಟ ನೆನಪಿರುತ್ತೆ ಹೌದಿಲ್ಲ? ಇಷ್ಟ ನೆನಪಿದ್ರೆ ಈ ಥಿಯರಮ್ ಅನ್ನ ಆರಾಮ್ ಸಾಲ್ವ್ ಮಾಡ್ತೀರಿ. ಇಲ್ಲೇ 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 ಇಷ್ಟು ನೆನಪಿದ್ರೆ ಸಾಕು, ನೀವು ಈ ಥಿಯರಮ್ ಅನ್ನ ಅಗದಿ ಸಲೀಸಾಗಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ತೀರಿ. ಸೊ ಇವಾಗ ಥಿಯರಮ್ ಸ್ಟೇಟ್ಮೆಂಟ್ ಮತ್ತು ಡಯಾಗ್ರಾಮ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾಗೈತಿ. ಸೊ ಈ ಗಿವನ್ ಬರಿಬೇಕು. ಗಿವನ್ ಅನ್ನ ಮತ್ತು ಟು ಪ್ರೂಫ್ ಅನ್ನ ಯಾವತ್ತು ನಾವು ಬಾಯಟ್ ಹಾಕಕ್ ಹೋಗಬಾರ್ದು. ಗಿವನ್ ಅನ್ನೋದು ಈ ಥಿಯರಮ್ ಸ್ಟೇಟ್ಮೆಂಟ್ ಒಳಗೆ ಇರ್ತೈತಿ. ಇಫ್ ಅನ್ನೋದೇನೈತಲ್ಲ ಅದು ಗಿವನ್. ಇಫ್ ಅನ್ನೋದೇನೈತಲ್ಲ ಗಿವನ್. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಒಂದು ಲೈನ್ ಡ್ರಾ ಮಾಡೇವಂತ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ. ಯಾವ ಲೈನ್ ಡ್ರಾ ಮಾಡೇವಿ? ಈ ಲೈನ್ ಡ್ರಾ ಮಾಡೇವಿ. ಅದಕ್ಕೆ ಪ್ಯಾರಲಲ್ ಆಗಿ ಡ್ರಾ ಮಾಡೇವಿ, ಬಿ ಸಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡೇವಿ. ಅದನ್ನ ಬರೆಯಲ್ಲ, ಅದನ್ಯಾಕೆ ಬ್ಯಾಟ್ ಹೊಡಿತಿ? ಅಲ್ಲಿ ಸ್ಟೇಟ್ಮೆಂಟ್ ಐತಿ, ಡಯಾಗ್ರಾಮ್ ಐತಿ. ಇಫ್ ಅ ಲೈನ್ ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಡಿ ಇ ಪ್ಯಾರಲಲ್ ಟು ಬಿ ಸಿ ಐತಿ, ಅದನ್ನ ಬರಿ. ಡಿ ಇ ಪ್ಯಾರಲಲ್ ಟು ಡಿ ಸಿ, ಗಿವನ್ ಡಿ ಇ ಇದು ಪ್ಯಾರಲಲ್ ಸಿಂಬಾಲ್ ಇದೆ, ಬಿ ಸಿ ಮುಗೀತು. ಇನ್ನು ಟು ಪ್ರೂಫ್ ಇಲ್ಲಿ ಬರಿಬೇಕಾಗಿತ್ತು, ನಾ ಈ ಕಡೆ ಬರ್ಕೊಂಡ್ಬಿಡ್ತೇನೆ. ಇಲ್ಲಿ ಕೆಳಗೆ ಬರ್ಕೋರಿ ನೀವು, ನಾ ಈ ಕಡೆ ಬರ್ಕೋತೇನೆ, ಯಾಕೆ ನಂಗೆ ಸ್ಪೇಸ್ ಬೇಕಲ್ಲಿ. ಟು ಪ್ರೂವ್ ಏನ್ ಪ್ರೂವ್ ಮಾಡ್ಬೇಕಾಗೈತಿ, ಏನ್ ಮಾಡಕ್ ಹೊಂಟೀನಿ ಅಂತದ್ ಏನ್ ಮಾಡಕ್ ಹೊಂಟೇವಿ ನಾವು ಅಂತಂದ್ರ, ದೆನ್ ಆದ್ಮೇಲೆ ಏನೈತಲ್ಲ ಅದು ಟು ಪ್ರೂವ್ ಒಳಗೆ ಬರಿಬೇಕು. ದೆನ್ ಆದ್ಮೇಲೆ ಏನೈತಿ,
ಅದರ್ ಟೂ ಸೈಡ್ಸ್ ಅಂದ್ರೆ ಯಾರ ಬಗ್ಗೆ ಮಾತಾಡತ್ತಾನವ? ಎ ಬಿ ಮತ್ತ ಎ ಸಿ ಬಗ್ಗೆ ಮಾತಾಡತ್ತಾನ. ಎ ಬಿ ಎ ಸಿ ಬಗ್ಗೆ ಮಾತಾಡತ್ತಾನ. ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೇಮ್ ರೇಷಿಯೋ ಒಳಗ ಡಿವೈಡ್ ಆಗ್ತಾವಂತ. ಈಗ ಜಸ್ಟ್ ಆಗಿಲ್ ಮಾಡಿದ್ವಲ್ಲ ಅದನ್ನ ಬರೀ ವಾಪಸ್. ಏನ ಈ ಸೈಡ್ ರೇಷಿಯೋ ಒಳಗೆ ಡಿವೈಡ್ ಆಗತ್ತಾವ. ಹೆಂಗ್ ಡಿವೈಡ್ ಆಗತ್ತಾವ? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿ ಬೈ ಡಿ ಬಿ ಈ ಕಡೆ ಆತೀನಿ, ಆ ಕಡೆ ಎ ಬೈ ಇ ಸಿ. ನೀ ಇಲ್ಲಿ ಮ್ಯಾಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಮ್ಯಾಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಮ್ಯಾಲಿಂದ ಎ ಡಿ ಬೈ ಡಿ ಬಿ ಮಾಡಿದ್ರೆ ಇಲ್ಲಿ ಮ್ಯಾಲಿಂದ ಎ ಬೈ ಇ ಸಿ ನ ಮಾಡ್ಬೇಕು. ಉಲ್ಟಾ ಮಾಡಿದ್ರೆ ಉಲ್ಟಾ ಮಾಡ್ಕೊ. ರೈಟ್. ಗಿವನ್ ಆತು, ಟೂ ಪ್ರೂ ಆತು. ಇದನ್ನ ಡಯಾಗ್ರಾಮ್ ನೋಡ್ಕೊಂಡು ಸ್ಟೇಟ್ಮೆಂಟ್ ನೋಡ್ಕೊಂಡು ಬರ್ದೀವಿ. ಯಾವುದೇ ರೀತಿ ಬ್ಯಾಟ್ ಆಗೋ ಜರೂರತ್ತಿಲ್ಲ. ರೈಟ್. ಸೊ ಇವಾಗ ಕನ್ಸ್ಟ್ರಕ್ಷನ್ ಬರಿಬೇಕಲ್ಲ. ಕನ್ಸ್ಟ್ರಕ್ಷನ್ ಏನ್ ಮಾಡೀವಿ ನಾವು? ಈಗ ಮಾಡ್ತೇವೆ ಕನ್ಸ್ಟ್ರಕ್ಷನ್. ಇದು ಲೈನ್ ಡ್ರಾ ಮಾಡಿವಲ್ಲ. ಸೊ ಏನ್ ಕನ್ಸ್ಟ್ರಕ್ಷನ್ ಮಾಡ್ತೀನಿಪ್ಪ ಅಂತಂದ್ರೆ, ನಾನು ಲೈನ್ ಜಾಯಿನ್ ಮಾಡ್ತೀನಿ. ಈ ಡಿ ಸಿ ಅನ್ನೋ ಲೈನ್ ಅನ್ನ ಜಾಯಿನ್ ಮಾಡ್ತೀನಿ. ಇದು ಬ್ಲ್ಯಾಕ್ ಕಲರ್ಲಿ ಮಾಡ್ಲಾ? ಬ್ಲ್ಯಾಕ್ ಕಲರ್ ಮಾಡ್ಬಿಡ್ತೀನಿ. ಬ್ಲೂ ಕಲರ್ ತೋಲು, ಬ್ಲ್ಯಾಕ್ ಕಲರ್ ಮಾಡ್ತೀನಿ. ಕರೆಕ್ಟ್ ಅಂತ. ಡಿ ಸಿ ಈ ಲೈನ್ ಅನ್ನ ಜಾಯಿನ್ ಮಾಡ್ತೀನಿ. ಬಿ ಈ ಲೈನ್ ಅನ್ನ ಜಾಯಿನ್ ಮಾಡ್ತೀನಿ. ನೀ ಏನು ಮಾಡಿದ್ಯಲ್ಲ ಅದನ್ನ ವಾಪಸ್ ಬರೀ ಇಲ್ಲಿ. ಜಾಯಿನ್ ಏನ್ ಜಾಯಿನ್ ಮಾಡಿದಿ? ಜಾಯಿನ್ ಡಿ ಸಿ ಅಂಡ್ ಬಿ ಕಾಮ. ಜಾಯಿನ್ ಡಿ ಸಿ ಅಂಡ್ ಬಿ ಕಾಮ. ಮತ್ತೆ ಇನ್ನೇನು ಕನ್ಸ್ಟ್ರಕ್ಷನ್ ಮಾಡ್ತೇವೆ ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರ, ಎ ಬಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೇನೆ. ಎಲ್ಲಿಂದ ಡ್ರಾ ಮಾಡ್ತೀನಿ? ಇ ಇಂದ ಡ್ರಾ ಮಾಡ್ತೀನಿ. ಇ ಇಂದ ಎ ಬಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಇದಕ್ಕೆ ಎನ್ ಅಂತ ನೇಮ್ ಕೊಡೋಣ. ಇದಕ್ಕೆ ಇನ್ನ ಎ ಸಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೇನೆ. ಇದಕ್ಕೆ ಎಂ ಅಂತ ನೇಮ್ ಕೊಡ್ತೀನಿ. ಇದಕ್ಕೆ ಎನ್ ಅಂತ ನೇಮ್ ಕೊಟ್ಟೇನಿ. ರೈಟ್. ಸೊ ಇದು ಅಲ್ಲಿ ಏನ್ ಮಾಡಿದಿಲ್ಲ, ಇಲ್ಲಿ ಏನ್ ಮಾಡಿದಿಲ್ಲ ದೊಡ್ಡಿಸ್ತನ, ಅದನ್ನ ಈ ಕಡೆ ಬರಿ. ಡ್ರಾ ಇ ಎನ್ ಇ ಇಂದ ಎನ್ನಿಗೆ ಡ್ರಾ ಮಾಡಿದಿ. ಹೆಂಗ್ ಡ್ರಾ ಮಾಡಿದಿ? ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗ ನಿಂತ ನೋಡಿದ್ರೆ ಎ ಬಿ ಅನ್ನೋ ಲೈನಿಗೆ ಸ್ಟ್ರೇಟ್ ನಿಂತಿರ್ಬೇಕು. ಪರ್ಪೆಂಡಿಕ್ಯುಲರ್ ಅಂದ್ರ ಇಲ್ಲಿ 90 ಡಿಗ್ರಿ ಫಾರ್ಮ್ ಮಾಡೈತದ. ಎಲ್ಲಿ 90 ಡಿಗ್ರಿ ಅಂದ್ರೆ ಇಲ್ಲಿ 90 ಡಿಗ್ರಿ ಫಾರ್ಮ್ ಮಾಡೈತಿ. ಇಲ್ಲಿ 90 ಡಿಗ್ರಿ ಫಾರ್ಮ್ ಮಾಡೈತಿ. ಇಲ್ಲಿ 90 ಡಿಗ್ರಿ ಫಾರ್ಮ್ ಮಾಡಿರ್ತೈತದ. ರೈಟ್. ಸೊ ಡ್ರಾ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಅದನ್ನ ಬರಿ. ಡ್ರಾ ಇ ಎನ್ ಸಾರಿ ಡ್ರಾ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ನೆಕ್ಸ್ಟ್ ಡ್ರಾ ಡಿ ಎಂ. ಆಮೇಲೆ ಮತ್ತೆ ಆ್ಯಂಡ್ ಬರೋದು ಏನು ಬರೀಲಿ? ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎದಕ್ಕೆ? ಡಿ ಎಂ ಐತಲ್ಲ, ಡಿ ಎಂ ಪರ್ಪೆಂಡಿಕ್ಯುಲರ್ ಎದಕ್ಕೆ ಐತಿ? ಎ ಸಿಗೆ ಐತಿ. ಎ ಸಿ ಕ್ಲಿಯರಾ? ನೋಡ್ಕೊರಿ. ಜಾಯಿನ್ ಏನೇನ್ ಜಾಯಿನ್ ಮಾಡಿದಪ್ಪ? ಡಿ ಸಿ ಮತ್ತು ಬಿ ಜಾಯಿನ್ ಮಾಡಿದಿ, ಅದನ್ನ ಬರ್ದೇವಿ. ನೆಕ್ಸ್ಟ್ ಡ್ರಾ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಆಮೇಲೆ ಡಿ ಎಂ, ಈ ಡಿ ಎಂ ಐತಲ್ಲ, ಡಿ ಎಂ ಎದಕ್ಕೆ ಪರ್ಪೆಂಡಿಕ್ಯುಲರ್ ಐತಿ? ಎ ಸಿಗೆ ಪರ್ಪೆಂಡಿಕ್ಯುಲರ್ ಐತಿ. ಎ ಸಿ. ಸೊ ಹಂಗಾರ ಇದು ಗಿವನ್ ಆತು, ಟು ಪ್ರೂವ್ ಆತು, ಕನ್ಸ್ಟ್ರಕ್ಷನ್ ಆತು. ಈಗ ಪಿಕ್ಚರ್ ಸ್ಟಾರ್ಟ್ ಆಕೈತಿ. ಇದೆಲ್ಲ ಟ್ರೈಲರ್ ಇದ್ದಂಗ. ಈ ಫಿಲ್ಮ್ ಸ್ಟಾರ್ಟ್ ಆಕೈತಿ. ಈ ಫಿಲ್ಮ್ ಅನ್ನೋದು ಏನೈತೆ? ಪ್ರೂಫ್. ಇಡೀ ಫಿಲ್ಮ್ ಅನ್ನೋದು ಪ್ರೂಫ್. ಇದು ಪ್ರೂಫ್ ಮಾಡೋಣ. ಪ್ರೂಫ್ ನ ಬಯಾಟ್ ಹಾಕೋ ಜೊತೆ ಈಗ ನೋಡ್ರಿ, ಗಿವನ್ ಬಯಾಟ್ ಹಾಕ್ಲಿಲ್ಲ. ಫಸ್ಟ್ ಲೈನ್ ನೋಡಿ ಬರ್ದೀವಿ. ಟು ಪ್ರೂವ್ ಲಾಸ್ಟ್ ಲೈನ್ ನೋಡಿ ಬರ್ದೀವಿ. ಇನ್ನ ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ನೋಡಿ ಬರ್ದೀವಿ. ಬಯಾಟ್ ಹಾಕೋ ಜರೂರತ್ತೇ ಇಲ್ಲ. ಇನ್ನ ಪ್ರೂಫ್ ಅದನ್ನು ಬಯಾಟ್ ಹಾಕಂಗಿಲ್ಲ. ಒಂದ್ ಹೇಳಿದ ಕೆಲಸ ಮಾಡ್ಬೇಕು. ನೀ ಆಗಲೇ ಹೇಳಿದ್ನಲ್ಲ, ಅವ್ರು ಬಿಟ್ಟು ಇವ್ರು ಯಾರು ಅಂತಂದ. ಸೊ ಒನ್ ಟೈಮ್ ಇಲ್ಲಿ ನಿಂತು ನೋಡಿ.
ಅಂದ್ರೆ ಡೈಗ್ರಾಮ್ ಅನ್ನ ಈ ಕಡೆ ನಿಂತು ನೋಡು, ಇಲ್ಲಿ ಕಣ್ಣಿನ ಡೈಗ್ರಾಮ್ ನೋಡ್ಕೊಂಡು ಇದು ನಿನ್ನ ಕಣ್ಣು ಅನ್ಕೊಂಡ್ಬಿಡಿದು, ಇದು ನಿನ್ನ ಕಣ್ಣು, ರೈಟ್. ಇಲ್ಲಿಂದ ನೋಡು, ಇದು ಈ ಡೈಗ್ರಾಮ್ ನೋಡು, ಟ್ರಯಾಂಗಲ್ ಎ ಡಿ ಇ. ಎ ಡಿ ಎಲ್ ಐತಿ ನೋಡ್ಕೊರಿ, ಫಸ್ಟ್ ನೋಡ್ಕೊರಿ ಎ ಡಿ ಇ ಎಲ್ ಐತಿ ನೋಡ್ಕೊರಿ. ಎ ಡಿ ಇ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ. ಇಲ್ಲಿ ಬರಿಲ್ಲ, ಇಲ್ಲಿ ಬರೀ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಏನಕ್ಕೈತಿ? ನಾ ಇಲ್ಲಿ ನಿಂತು ನೋಡಕ್ ಹೇಳೇನಿ, ಇಲ್ಲಿ ನಿಂತು ನೋಡಕತ್ರ ಎ ಡಿ ಇ ಪೂರ್ತಿ ಅಲ್ಪ, ಮತ್ತ ಎ ಬಿ ಸಿ ಅಲ್ಲ, ಓನ್ಲಿ ಎ ಡಿ ಇ. ಎ ಡಿ ಇ ಇಷ್ಟ. ಇದ್ರ ಬೇಸ್ ಯಾವುದು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹೌದಲ್ಲ ಏರಿಯಾ ಆಫ್ ಟ್ರಯಾಂಗಲ್. ಸೊ ಬೇಸ್ ಯಾವುದು? ಎ ಡಿ ಇಸ್ ದ ಬೇಸ್. ಬೇಸ್ ಯಾವುದು? ಎ ಡಿ. ಹಾಫ್ ಇಂಟು ಬೇಸ್ ಯಾವುದು? ಎ ಡಿ. ಹೈಟ್ ಯಾವುದು? ಪರ್ಪೆಂಡಿಕ್ಯುಲರ್ ಐತಲ್ಲ, ಪರ್ಪೆಂಡಿಕ್ಯುಲರ್ ಐತದಿಲ್ಲ ಇದು. ಇದು ನೋಡಿ ಡೈಗ್ರಾಮ್ ನಿಮ್ಗೆ ಗೊತ್ತೈತಲ್ಲ, ಇದು ಯಾವ್ದೋ ಒಂದು ಟ್ರಯಾಂಗಲ್ ಒಳಗೆ ಹಿಂಗಿತ್ತಪ್ಪ ಅಂತಂದ್ರ ಇಲ್ಲಿ ಈ ರೀತಿ ಹೈಟ್ ಆಕೈತೆ ಹೌದಲ್ಲ, ಇದು ಹೈಟ್, ಇದು ಇದು ಟ್ರಯಾಂಗಲ್ ಐತಲ್ಲಿ ಎ ಡಿ ಇ. ಇಲ್ಲಿ ಏನೈತಪ್ಪ ಅಂದ್ರೆ ಎನ್ ಈ ರೀತಿ ಐತಿ. ಸೊ ಬೇಸ್ ಏನೈತಿ ಇದು? ಸರಿ, ಎ ಏನೈತಿ? ಇಲ್ಲೈತಿ. ಎ ಇಲ್ಲೈತಿ, ಡಿ ಇಲ್ಲೈತಿ, ಇ ಇಲ್ಲೈತಿ. ಸೊ ಇಲ್ಲಿ ಈ ಕಡೆ ನಿಂತು ನೋಡಿದ್ರೆ ಏನಕ್ಕೈತಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಕಡೆ ನಿಂತು ಮಾಡಿ, ಇದನ್ನ ತಲೆ ಕೆಡಿಸ್ಕೊಳಕ್ ಮಾಡಿ, ಇಲ್ಲೇ ನಿಂತು ನೋಡು, ಅರ್ಥ ಆಕೈತಿ ನಿನಗ. ಹಾಫ್ ಇಂಟು ಬೇಸ್. ಬೇಸ್ ಏನೈತಿ? ಇಲ್ಲಿ ನಿಂತು ನೋಡಿದಾಗ ಎ ಡಿ ಇಸ್ ದ ಬೇಸ್. ಬೇಸ್ ಇಂಟು ಹೈಟ್. ಹೈಟ್ ಏನೈತಿ? ಇ ಎನ್. ಹೈಟ್ ಇ ಎನ್ ಐತಿ. ಕ್ಲಿಯರಾ? ಓಕೆ. ನೆಕ್ಸ್ಟ್ ಸೇಮ್ ಟು ಸೇಮ್ ಆಸ್ ಇಟ್ ಈಸ್. ಸೇಮ್ ಟು ಸೇಮ್ ಆಸ್ ಇಟ್ ಈಸ್. ಈ ಕಡೆ ಬರಿ ಇನ್ನೊಂದು. ಈ ಸಲ ಈ ಕಡೆ ನಿಂತು ನೋಡು, ನಾ ಏನು ಅಲ್ಲೊಮ್ಮೆ ಇಲ್ಲೊಮ್ಮೆ, ಇಲ್ಲೊಮ್ಮೆ ಇಲ್ಲೊಮ್ಮೆ. ಈಗ ಇಲ್ಲಿ ಆಯ್ತು, ಇಲ್ಲಿ ಬಾ. ಈಗ ಇಲ್ಲಿ ನಿಂತು ನೋಡು, ಬಾಯಟ್ ಹಾಕೋ ಜರೂರತೆ ಇಲ್ಲ ನಮಗೆ. ನಿಮ್ಗೆ ಗೊತ್ತೈತಲ್ಲ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ರೈಟ್. ಈ ಕಡೆ ನಿಂತು ನೋಡು, ಹಾಫ್ ಅಂತ ಬರಿದ್ ಬೆಳೆ ಫಸ್ಟ್. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ. ಅಗೇನ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ. ಏರಿಯಾ ಆಫ್ ಟ್ರಯಾಂಗಲ್ area of triangle ADE is equal to half into base. ಯಾಕಡೆ ನಿಂತು ನೋಡಾತಿ? ಆ ಕಡೆ ನಿಂತು ನೋಡಾತಿ. ಬೇಸ್ ಯಾವುದು? AE. ಬೇಸ್ ಇಂಟು ಹೈಟ್. ಇಲ್ಲಿ ನಿಂತು ನೋಡಾತಿ. ಹೈಟ್ ಯಾವುದು? DM. 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 ಸೊ ಸರ್ ಏನ್ ಸಾಲ್ವ್ ಮಾಡತ್ತಾರ ಇವಾಗ? ನಾ ಏನ್ ಸಾಲ್ವ್ ಮಾಡಕೊಂಡೇನಿ ನೋಡ್ರಿ. ಇದನ್ನ ಯಾಕೆ ಕನ್ಸಿಡರ್ ಮಾಡ್ಕೊಂಡ್ರಿ? ನನಗೆ ಟೂ ಪ್ರೂವ್ ಒಳಗ ಎ ಡಿ ಬೇಕಾಗಿತ್ತು, ಡಿ ಬಿ ಬೇಕಾಗಿತ್ತು, ಎ ಇ ಬೇಕಾಗಿತ್ತು, ಇ ಸಿ ಬೇಕಾಗಿತ್ತು. ಇದನ್ನ ಯೂಸ್ ಮಾಡ್ಕೊಂಡಾಗ ಎ ಡಿ ಬಂತ, ಎ ಡಿ ಇನ್ವಾಲ್ವ್ ಆಯ್ತಾ? ರೈಟ್. ನೆಕ್ಸ್ಟ್ ಎ ಇ ಇನ್ವಾಲ್ವ್ ಆತ. ಎ ಇ ಇಲ್ಲೇ ಐತಿ, ಎ ಇ ಐತಿ. ಪ್ರೂಫ್ ಒಳಗೆ ಎ ಇ ಇನ್ವಾಲ್ವ್ ಆತ. ಸೊ ನೆಕ್ಸ್ಟ್ ಟಾರ್ಗೆಟ್ ಏನಂಗ? ನನ್ನ ಟಾರ್ಗೆಟ್ ಡಿ ಬಿ ಇನ್ವಾಲ್ವ್ ಆಗ್ಬೇಕು. ಎ ಡಿ ಇನ್ವಾಲ್ವ್ ಆಗೈತಿ ಇಲ್ಲಿ. ಇದನ್ನ ತೆಗಿನು, ಆಮೇಲೆ ತೆಗಿನು, ಎಕ್ಸ್ಟ್ರಾ ಇದ್ದಿದ್ದು. ಈ ಕಡೆ ಎ ಇನು ಇನ್ವಾಲ್ವ್ ಆಗೈತಿ. ನೆಕ್ಸ್ಟ್ ಮನಸ್ಸೊಳಗೆ ಮುಂದೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲಪ್ಪ ಅಂದಾಗ ಇಲ್ಲಿ ಪ್ರೂಫ್ ಒಳಗೆ ಎ ಡಿ ಇನ್ವಾಲ್ವ್ ಆಗೈತಿ. ಇನ್ನ ಏನ್ ಬೇಕ್ಲಿ? ಇದು ಬೇಕ್ಲಿ. ಯಾವ್ದು ಬೇಕ್ಲಿ? ಡಿ ಬಿ ಬೇಕು. ಡಿ ಬಿ ಬರ್ಬೇಕು ಇಲ್ಲಿ. ಅಂದ್ರೆ ಡಿ ಬಿ ಇನ್ವಾಲ್ವ್ ಆಗುವಂಗ ಅಲ್ಲಿ ಚೂಸ್ ಮಾಡ್ಕೋಬೇಕು ನಾನು. ಇದು ಕಾನ್ಸೆಪ್ಟ್. ಸಿಂಪಲ್ ಆಗಿ ನೀನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಈ ಕಡೆ ನಿಂತು ನೋಡ್ಬೇಕು. ಡಿ ಬಿ ಅಂತೂ ಇಲ್ಲಿ ಐತಿ, ಇನ್ವಾಲ್ವ್ ಆಗ್ಬೇಕಾಗೈತಿ. ಇದು ಈ ಕಡೆ ನಿಂತು ನೋಡ್ಬಿಡು. ಈ ಕಡೆ ನಿಂತು ನೋಡಿದಾಗ ಇಲ್ಲೊಂದು ಟ್ರಯಾಂಗಲ್ ಚೂಸ್ ಮಾಡು. ಯಾವ ಟ್ರಯಾಂಗಲ್ ಚೂಸ್ ಮಾಡ್ತಿ ಅಂದ್ರೆ ಈ ಟ್ರಯಾಂಗಲ್ ಬಿ ಡಿ ಇ. ಇಲ್ಲೊಂದು ಟ್ರಯಾಂಗಲ್ ಕಾಣ್ತೈತೆ ನೋಡ್ರಿ, ಸ್ವಲ್ಪ ಬಿ ಡಿ ಇ ಕಾಣ್ತೈತಲ್ಲ. ಈ ಟ್ರಯಾಂಗಲ್ ಅನ್ನ ನೀವು ಚೂಸ್ ಮಾಡ್ಕೋರಿ. ಇವಾಗ ಈಗ ಶೇಡ್ ಮಾಡ್ಲಿ ಏನಾದ್ರು ಸ್ವಲ್ಪ ಬೇಕಂದ್ರೆ ಇಲ್ಲಿ ಐತೆ ನೋಡ್ರಿ. ಇದು ರೆಡ್ ಕಲರ್ ಏನ್ ಮಾರ್ಕ್ ಮಾಡತ್ತೇನಲ್ಲ, ಈ ಟ್ರಯಾಂಗಲ್ ಅನ್ನ ನೀವು ಚೂಸ್ ಮಾಡ್ಕೋರಿ. ಯಾವ್ದು? ಬಿ ಡಿ ಇ ಟ್ರಯಾಂಗಲ್. ಬಿ ಡಿ ಇ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ area of triangle BDE. BDE is equal to half into ಇಲ್ಲಿ ಒಂದು ಸ್ವಲ್ಪ ಮಜಾ ಐತಿ. ಬೇಸ್ ಯಾವುದು? ಈ ಕಡೆ ನಿಂತು ನೋಡತ್ತಿ ಅಂದ್ರೆ ಬೇಸ್ ಅಂತೂ ಬಿಡಿನ. ಬೇಸ್ ಅಂತೂ ಬಿಡಿನ. ಸೊ ಬಿಡಿ ಅಂತೂ ಬರಿ. ಬೇಸ್ ಯಾವುದು? ಬಿಡಿ ಬರ್ದೆ? ಓಕೆ. ಬಿಡಿ ಬೇಕಾಗಿತ್ತು, ಬಿಡಿ ಇನ್ವಾಲ್ವ್ ಆಯ್ತು. ಇಲ್ಲಿ ಡಿ ಬಿ ಐತಲ್ಲ, ರೈಟ್, ನಡೀತೈತಿ.
ಬಿ ಡಿ. ಬಿ ಡಿ ಅಂದ್ರೆ ಒಂದು, ಡಿ ಬಿ ಅಂದ್ರೆ ಒಂದು. ನಿಮ್ ಸಮಾಧಾನಕ್ಕೆ ಬೇಕಂದ್ರೆ ಡಿ ಬಿನೇ ಬರೀಲಿ, ಇದನ್ನ ಬಿ ಡಿ ಮಾಡ್ಬಿಡೋಣಲ್ಲ, ಇದನ್ನ ಬಿ ಡಿ ಮಾಡ್ಬಿಡೋಣ. ರೈಟ್. ನೆಕ್ಸ್ಟ್ ಡಿ ಬಿ ಅಂದ್ರೆ ಒಂದು, ಬಿ ಡಿ ಅಂದ್ರೆ ಒಂದು. ಇನ್ನು ಹೈಟ್ ಬೇಕಲ್ಲ ಇದ್ರದ, ಈ ಟ್ರಯಾಂಗಲ್ ಹೈಟ್. ಸರ್ ಯಾವುದು ಡಿ ನ ಹೈಟ್? ಇಲ್ಲ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲ. ಇದು ಯಾವ್ದು ರೈಟ್ ಆಂಗಲ್ ಹಿಂಗ್ ಇಲ್ಲದ ಟ್ರಯಾಂಗಲ್. ಇವಾಗ ಇದು ಹಿಂಗಿಲ್ಲ. ಇವಾಗ ಯಾವ್ದು ಬಿ ಡಿ ಇ. ಅದು ಹೆಂಗೈತಪ್ಪ ಅಂತಂದ್ರ ಹಿಂಗೈತದ ಟ್ರಯಾಂಗಲ್. ಈ ರೀತಿ ಟ್ರಯಾಂಗಲ್ ಐತಿ. ಇದು ಹೆಂಗ್ ಹೈಟ್ ಆಕೈತಿ? ಇದು ಕ್ರಾಸ್ ಮೇಲೆ ಐತಿ, ಯಾಸಿ ಮೇಲೆ ಐತದ. ಹೆಂಗ್ ಹೈಟ್ ಆಕೈತದ? ಹೈಟ್ ಆಗಲ್ಲದ. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊತಿದ್ವಿ ನಾವು. ಹಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇದೇನಕೈತಿ, ಇದು ಡಾಟ್ ಡಾಟ್ ಹಾಕೇನಲ್ಲ, ಇದು ಹೈಟ್ ಆಕೈತಿ, ಇದು ಹೈಟ್ ಆಕೈತಿ ಟ್ರಯಾಂಗಲ್ ಅದ, ಇದು ಹೈಟ್ ಆಕೈತಿ. ಸೊ ಇಲ್ಲಿ ಐತಿ, ಆಲ್ರೆಡಿ ಡ್ರಾ ಮಾಡೇನೋ. ಈ ಟ್ರಯಾಂಗಲ್ಗೆ ಇಲ್ಲಿ ಐತಲ್ಲ ಎನ್, ಇದು ಹೈಟ್. ಯಾಕೆ ಹೈಟ್ ಅನ್ನೋದು ಇಲ್ಲಿ ಈ ಡಯಾಗ್ರಾಮ್ ಒಳಗೆ ತೋರಿಸೇನಿ. ಇದನ್ನ ನೋಡಿದ್ರೆ ಅರ್ಥ ಆಕೈತಿ ನಿಮ್ಗೆ. ಇದು ಕ್ರಾಸ್ ಮೇಲೆ ಹೋಗಿದ್ದು ಆಗಂಗಿಲ್ಲ, ಹಿಂಗೆ ಸ್ಟ್ರೇಟ್ ಇರಬೇಕು, ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ಈ ಟ್ರಯಾಂಗಲ್ ಈ ಪಾಯಿಂಟ್ ಇಂದ ಹಿಂಗೆ ಪರ್ಪೆಂಡಿಕ್ಯುಲರ್. ಈ ಕಡೆ ನಿಂತು ನೋಡಿದ್ರೆ ಗೊತ್ತಾಕೈತಿ, ಇಲ್ಲಿ ನಿಂತು ನೋಡ್ಬೇಕು. ಇಲ್ಲಿ ನಿಂತು ನೋಡಿದ್ರೆ ಇದು ಇ ಎನ್ ಹೈಟ್ ಆಕೈತಿ. ಈ ಟ್ರಯಾಂಗಲ್ ಈಗೂ ಇ ಎನ್ ಹೈಟ್. ಸೊ ಯಾವುದು ಹೈಟ್ ಏನ್ ಬಂತು? ಇ ಎನ್ ಬಂತು. ಆಮೇಲೆ ಇನ್ನೊಂದು ಹೇಳ್ತೇನೆ, ಚೀಟಿಂಗ್ ಏನಪ್ಪಾ ಅಂತಂದ್ರೆ ಈ ಏನ್ ಕ್ಯಾನ್ಸಲ್ ಆಗ್ಬೇಕಾಗ್ತದ, ಏನ್ ಬರ್ಬೇಕಿಲ್ಲ. ಇದ್ರ ಜೊತೆ ಕ್ಯಾನ್ಸಲ್ ಆಗಿ ಕೆಳಗೆ ಇನ್ನೊಬ್ಬ ಬೇಕಲ್ಲ ಏನ, ಹಂಗೂ ಚೀಟಿಂಗ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳೋದಾದ್ರೆ ಹಿಂಗೆ ಅರ್ಥ ಮಾಡ್ಕೋಬಹುದು. ಇದ್ರ ಇನ್ನು ಆ ಕಡೆ ಏರಿಯಾ ಆಫ್ ಟ್ರಯಾಂಗಲ್, ಈ ಕಡೆ ಟ್ರಯಾಂಗಲ್. ಈ ಸಲ ನಾ ಏನ್ ಹೇಳಿದ್ಯಾ, ಅವ್ರು ಬಿಟ್ಟು ಇವ್ರು ಯಾರ? ಒನ್ ಟೈಮ್ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಈಗ ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಎಲ್ಲಿ ನೋಡು. ಇದು ಕಣ್ಣು. ಅಸ್ಯೂಮ್ ದ್ಯಾಟ್ ದಿಸ್ ಈಸ್ ಅ ಕಣ್ಣು. ರೈಟ್. ಸೊ ಹಂಗಾರ ಇದೊಂದು ನಿಮ್ಗೆ ಏನಾದ್ರು ಕಾಣುವಂಗೆ ಮಾಡ್ಲೇ ನಾನು. ಈ ಟ್ರಯಾಂಗಲ್ ಚೂಸ್ ಮಾಡ್ಕೋಬೇಕು ನೋಡಿ. ಸಲ ಈ ಬ್ಲೂ ಕಲರ್ ಅಲ್ಲಿ ಏನ್ ಮಾರ್ಕ್ ಮಾಡತ್ತೇನಲ್ಲ, ಈ ಟ್ರಯಾಂಗಲ್ ಚೂಸ್ ಮಾಡ್ಕೋಬೇಕು ನೀವು. ಈ ಟ್ರಯಾಂಗಲ್ ಚೂಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಇನ್ವಾಲ್ವ್ ಆಕೈತಿ, ಮತ್ತೇನು ಮಾಡಕ್ ಬರಂಗಿಲ್ಲ. ಯಾವ ಟ್ರಯಾಂಗಲ್ ಆತಿಗಿದ? ಸಿ ಡಿ ಇ. ಸಿ ಡಿ ಇ, ಈ ಟ್ರಯಾಂಗಲ್, ಬ್ಲೂ ಕಲರ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ. ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ. ಸೇಮ್ ಹಾಫ್ ಇಂಟು ಬೇಸ್. ಆ ಕಡೆ ಎಕಡೆ ನಿಂತ ನೋಡತ್ತಿ, ಆ ಕಡೆ ಸೈಡ್ ನಿಂತ ನೋಡತ್ತೀರಿ ಸರ್. ಬೇಸ್ ಯಾವ್ದಾಯ್ತು? ಇ ಸಿ. ಬೇಸ್ ಯಾವ್ದಾಯ್ತು? ಇ ಸಿ. ನೋಡಿ ಇನ್ವಾಲ್ವ್ ಆಗೈತೆ ಹೌದಿಲ್ಲ. ಇ ಸಿ ಬೇಕಾಗಿತ್ತು, ಇ ಸಿ ಬಂತ ಹೌದಿಲ್ಲ. ನೆಕ್ಸ್ಟ್ ಇಂಟು ಹೈಟ್. ಇದು ಅರ್ಥ ಆಗೈತಲ್ಲ ನಿಮ್ಗೆ. ಸೊ ಈ ಕಡೆ ನಿಂತು ನೋಡಿದಾಗ ಇದು ಕ್ರಾಸ್ ಮೇಲೆ ಹಿಂಗೈತಲ್ಲ, ಇದು ಹೈಟ್ ಆಗಲ್ಲ. ಇದು ಪರ್ಪೆಂಡಿಕ್ಯುಲರ್ ಎಲ್ಲಿ ಐತಿ? ಇದ್ರ ಪರ್ಪೆಂಡಿಕ್ಯುಲರ್ ಈ ಬ್ಲೂ ಕಲರ್ ಟ್ರಯಾಂಗಲ್ ಅದ, ಇಲ್ಲಿ ಐತಿ ನೋಡ್ರಿ ಡಿ ಎಂ. ಡಿ ಎಂ ಇದು ಪರ್ಪೆಂಡಿಕ್ಯುಲರ್. ಈ ಟ್ರಯಾಂಗಲ್ ಹೈಟ್ ಯಾವುದು? ಡಿ ಎಂ. ಸೇಮ್ ಇದ ಕಾನ್ಸೆಪ್ಟ್. ಇಲ್ಲಿ ಹಿಂಗ ಕ್ರಾಸ್ ಮೇಲೆ ಇದ್ದಾಗ ಇದು ಹೈಟ್ ಅಂತ ಕನ್ಸಿಡರ್ ಆಗಂಗಿಲ್ಲ. ಈ ಕಡೆ ಸೈಡ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋತೀವಿ, ಹಿಂಗ್ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋತೀವಿ. ಇದು ಈ ಪರ್ಪೆಂಡಿಕ್ಯುಲರ್ ಐತಲ್ಲ, ಇದು ಹೈಟ್ ಆಕೈತಿ. ಸೇಮ್ ಅದ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗೈತಿ. ಸೊ ಯಾವ್ದು ಹೈಟ್ ಹಂಗಾರ? ಎಂ ಡಿ ಆರ್ ಡಿ ಎಂ. ಡಿ ಎಂ ಬರ್ಕೊಂಡ್ಬಿಡ್ತೇನೆ ನಿಮ್ಗೆ. ಇಲ್ಲಿ ಸೇಮ್ ಡಿ ಎಂ ಐತಲ್ಲ. ಆಮೇಲೆ ನಿನಗೆ ಬೇಕಾಗಿದ್ದು ಇದ್ರೊಳಗ ಏನ್ ಬೇಕಾಗಿತ್ತು? ಡಿನಾಮಿನೇಟರ್ ಒಳಗೆ ಇ ಸಿ ಬೇಕಾಗಿತ್ತು. ಡಿನಾಮಿನೇಟರ್ ಒಳಗೆ ಇ ಸಿ ಸಿಗ್ತೈತಿ. ಈ ಡಿ ಎಂ ಬೇಕಾಗಿಲ್ಲ ನಿನಗೆ. ಎಲ್ಲೈತಿ ಡಿ ಎಂ? ಟು ಫ್ಲೂ ಒಳಗೆ ಕ್ಯಾನ್ಸಲ್ ಆಗ್ಬೇಕಾಗುದಿಲ್ಲ. ಡಿ ಎಂ ಅಂತ ಇಲ್ಲಿ ಚೀಟಿಂಗ್ ಮಾಡಿ ಡಿ ಎಂ ಬರ್ಕೊಂಡ್ಬಿಡ್ಬೋದು ಇಲ್ಲಿ. ರೈಟ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ಈ ಟ್ರಯಾಂಗಲ್ ಇದನ್ನ ಡಿವಿಷನ್ ಮಾಡ್ರಿ, ಡಿವೈಡ್ ಮಾಡ್ರಿ ಸಿಂಪಲ್ ಆಗಿ. ಇದನ್ನ ಡಿವೈಡ್. ಇಲ್ಲಿ ತನ ಅಂತೂ ಏನು ಗೊತ್ತಲ್ಲ, ಇಲ್ಲಿ ತನ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಗಿವನ್ ಬಯಟ್ ಹಾಕ್ಲಾರಂಗ್ ಬರಿತೀವಿ, ಟು ಪ್ರೂವ್ ಬರಿತೀವಿ, ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ ನೋಡಿ ಬರಿತೀವಿ. ಇನ್ನು ಇವೇನ್ ಕಾನ್ಸೆಪ್ಟ್ ಅದಾವಲ್ಲ ಇವ ಮೇನ್ ಇಂಪಾರ್ಟೆಂಟ್. ಇಷ್ಟ ಆತ ಅಂತ ತಿಳ್ಕೊ ಮ್ಯಾಕ್ಸಿಮಮ್ ಆದಂಗ ಇದೆ. ಇದನ್ನ ಹೆಂಗ್ ಬರಿತೀವಿ, ಇದನ್ನ ಹೆಂಗ್ ಬರಿತೀವಿ, ಇದನ್ನ ಹೆಂಗ್ ಬರಿತೀವಿ, ಇದನ್ನ ಹೆಂಗ್ ಬರಿತೀವಿ. ಇಲ್ಲೊಮ್ಮೆ ನೋಡು, ಇಲ್ಲೊಮ್ಮೆ ನೋಡು, ಈ ಕಡೆ ನಿಂತ್ ನೋಡು, ಈ ಕಡೆ ನಿಂತ್ ನೋಡು, ಮುಗಿದೋತ ಅಲ್ಲಿ ತೆರ ಮುಗಿದೈತಿಗದ. ಸೊ ಇದನ್ನ ಡಿವೈಡ್ ಮಾಡಿ ಇವಾಗ ನಾವು. This one divided by this one. Area of triangle ADE divided by area of triangle BDE. ಇದನ್ನು ಡಿವೈಡ್ ಮಾಡಿದ್ರ ಇಲ್ಲಿ ನೋಡು, ಹಾಫ್ ಹಾಫ್ ಕ್ಯಾನ್ಸಲ್ ಆಕೈತಿ. ಈ ಹಾಫ್ ಕ್ಯಾನ್ಸಲ್ ಆಕೈತಿ. ಈ ಹಾಫ್ ಕ್ಯಾನ್ಸಲ್ ಆಯ್ತು. ಸೊ ಹಂಗಾರೆ ಏನು ಉಳಿತು? ಇ ಎನ್ ಕ್ಯಾನ್ಸಲ್ ಆಯ್ತು. ಇ ಎನ್ ಕ್ಯಾನ್ಸಲ್ ಆಯ್ತು. ಆಗ್ಲೇಬೇಕು, ಯಾಕಂದ್ರೆ ಇದಿಷ್ಟ ಉಳಿಬೇಕಲ್ಲ. ಈಗ
ಇದಿಷ್ಟು ಉಳಿಬೇಕಲ್ಲ, ಏನು ಉಳಿಬೇಕ, ಎ ಡಿ ಡಿವೈಡೆಡ್ ಬೈ ಬಿ ಡಿ. ನಮಗೂ ಅದಷ್ಟ ಬೇಕಾಗೈತಿ, ಎ ಡಿ ಡಿವೈಡೆಡ್ ಬೈ ಬಿ ಡಿ, ಎ ಡಿ ಡಿವೈಡೆಡ್ ಬೈ ಬಿ ಡಿ. ಇನ್ ಈ ಕಡೆ ಇದನ್ನ ಡಿವೈಡ್ ಮಾಡು. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ is equal to ಸೇಮ್ ಇಲ್ಲಿ ಹಾಫ್ ಹಾಫ್ ಕ್ಯಾನ್ಸಲ್ ಆಕೈತಿ. ಇದನ್ನ ದಿಸ್ ಒನ್ ಡಿವೈಡ್ ಬೈ ದಿಸ್ ಒನ್ ಹಿಂಗೆ ಲೈನ್ ಹಾಕೊಂಡ್ಬೇಕಂತ ಡಿವಿಷನ್ ಮಾಡ್ಕೊರಿ. ಏನಕ್ಕೈತೆ ಅದು 1/2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಡಿ ಎಮ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಏನು ಉಳಿತು, ಎ ಇ ಬೈ ಇ ಸಿ ಉಳಿತು, ಎ ಇ ಬೈ ಇ ಸಿ ಉಳಿತು. ನನಗೂ ಅದಷ್ಟೇ ಬೇಕಾಗೈತಿ, ಎ ಇ ಬೈ ಇ ಸಿ ಉಳಿಕಿದ್ದು ಕ್ಯಾನ್ಸಲ್ ಆಗಲೇಬೇಕು, ರೈಟ್. ಸೊ ಹಂಗಾರ ಇವಾಗ ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಇಲ್ಲಿ ತನಕ ಅರ್ಥ ಮಾಡ್ಕೊರಿ ಒಂದು ಸ್ವಲ್ಪ. ರೈಟ್, ನೆಕ್ಸ್ಟ್ ಇಲ್ಲಿ ಏನು ಸಾಲ್ವ್ ಮಾಡೋಣ, ಇಲ್ಲಿ ಏನು ಸಾಲ್ವ್ ಮಾಡೋಣಪ್ಪ ಅಂತಂದ್ರೆ, ಸೊ ಇವಾಗ ನಮ್ದು ಕಾನ್ಸೆಪ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ನಮಗೆ ಬೇಕಾಗಿರೋ ಕ್ವಾಂಟಿಟಿ ಬಂದೈತಿ. ಎ ಡಿ ಬೈ ಬಿ ಡಿ ಬಂದೈತಿ, ಎ ಡಿ ಬೈ ಬಿ ಡಿ ಐತಿ, ಎ ಬೈ ಇ ಸಿ ಬಂದೈತಿ, ಎ ಬೈ ಇ ಸಿ ಬಂದೈತಿ. ನಮ್ದು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇವ್ ಎರಡು ಈಕ್ವಲ್ ಆಗ್ಬೇಕೌದಿಲ್ಲ, ಈ ಕಾನ್ಸೆಪ್ಟ್ ಎರಡು ಈಕ್ವಲ್ ಅಂತ ನಾವು ತೋರಿಸ್ಬೇಕ. ಇದಕ್ಕೆ ಏನೈತಪ್ಪ ಅಂತಂದ್ರೆ ಒಂದು ಹಳೆ ಕಾನ್ಸೆಪ್ಟ್, ಒನ್ಸ್ ಅಪಾನ್ ಅ ಟೈಮ್ 9th ಸ್ಟ್ಯಾಂಡರ್ಡ್ ಒಳಗೆ ನಾವು ಕಲ್ತಿದ್ವಿ. ಟ್ರಯಾಂಗಲ್ಸ್ ಆನ್ ಸೇಮ್ ಬೇಸ್, ಟ್ರಯಾಂಗಲ್ಸ್ ಆನ್ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ ಹ್ಯಾವ್ ಈಕ್ವಲ್ ಇನ್ ಏರಿಯಾಸ್. ಸೊ ಇದನ್ನ ಕಲ್ತಿದ್ವಿ. ಸೊ ಅದನ್ನ ಬರಿತೀನಿ ನೋಡ್ರಿ, ಬರಿತೀನಿ. ವಿ ನೋ ದ್ಯಾಟ್, ನಾವು ಬೇಡ, ವಿ ನೋ ದ್ಯಾಟ್ ಬರೀ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಎರಡು ಟ್ರಯಾಂಗಲ್ ಸೇಮ್ ಬೇಸ್ ಇರ್ಬೇಕು, ಆಮೇಲೆ ಎರಡು ಪ್ಯಾರಲಲ್ ಲೈನ್ ನಡಕಿರ್ಬೇಕು, ಅವ ಎರಡು ಟ್ರಯಾಂಗಲ್ ಈಕ್ವಲ್ ಇರ್ತಾವ ಅಂತ ಆ ಕಾನ್ಸೆಪ್ಟ್ ಇಲ್ಲಿ ಐತಿ. ಸರ್ ಏನ್ ಹೇಳತ್ತೀರಿ ನೀವು, ಇಷ್ಟೊತ್ತನ ಎಲ್ಲ ಈಸಿ ಹೇಳ್ಕೊಂಬಂದು ಈಗೇನು ಹೇಳತ್ತಿರ್ಲಿ, ಏನಿಲ್ಲ ನೋಡ್ರಿ. ಈ ರೆಡ್ ಕಲರ್ ಟ್ರಯಾಂಗಲ್, ಬ್ಲೂ ಕಲರ್ ಟ್ರಯಾಂಗಲ್ ನೋಡ್ಕೊರಿ. ಇವೆರಡು ಟ್ರಯಾಂಗಲ್, ಇಲ್ಲಿ ಮೇಲೊಂದು ಪ್ಯಾರಲ್ ಲೈನ್ ಐತಿ, ಕೆಳಗೊಂದು ಪ್ಯಾರಲ್ ಲೈನ್ ಐತಿ. ಇದಕ್ಕೆ ಇವೆರಡು ಪ್ಯಾರಲ್ ನಡಕ್ ಐತಿ, ಹೌದಾ ಇಲ್ಲೋ? ಹೌದು ಐತಿ, ಕನಿ ಕಾಣತ್ತಲ್ಲ. ರೆಡ್ ಕಲರ್ ಟ್ರಯಾಂಗಲ್, ಬ್ಲೂ ಕಲರ್ ಟ್ರಯಾಂಗಲ್, ಎರಡು ಪ್ಯಾರಲಲ್ ಲೈನ್ಸ್ ನಡಕದವು. ಈ ಲೈನ್ ನಡಕದವು. ಅದನ್ನ ಹೇಳತ್ತಾರ ಅವ್ರು, ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್. ಟ್ರಯಾಂಗಲ್, ಟೂ ಟ್ರಯಾಂಗಲ್ಸ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಡಿ ಇ ಮತ್ತೆ ಬಿ ಸಿ ಎರಡು ಪ್ಯಾರಲಲ್ ಲೈನ್ಸ್ ನಡಕ ಎರಡು ಟ್ರಯಾಂಗಲ್ ಇದ್ದು ಅಂದ್ರ, ಆಮೇಲೆ ಇವೆರಡು ಟ್ರಯಾಂಗಲ್ ಬೇಸ್ ಒಂದೇ ಇರ್ಬೇಕಂತ. ಬೇಸ್ ಯಾವುದು? ಬಿ ಇ. ಬೇಸ್ ಯಾವುದು? ಬಿ ಇ. ಎರಡು ಈ ಟ್ರಯಾಂಗಲ್ ಬೇಸು ಡಿ ನ, ಈ ಬ್ಲೂ ಕಲರ್ ಟ್ರಯಾಂಗಲ್ ಬೇಸು ಡಿ ನ. ಬ್ಲೂ ಕಲರ್ ನೋಡ್ರಿ, ಬ್ಲೂ ಕಲರ್ ಇದು ಹಾಕೈತನ, ಇದ ಜಾಗ ಇನ್ವಾಲ್ವ್ ಆಗಿಲ್ಲ, ಮತ್ತೆ ಈ ಬಿ ಸಿ ಎಲ್ಲ ಅದಕ್ಕೆ ಬೇಸ್. ಈ ಟ್ರಯಾಂಗಲ್ ಅನ್ನು ಆ ಕಡೆ ನಿಂತು ನೋಡ್ಬೇಕು ನೀವು, ಬೇಸ್ ಯಾವುದು? ಡಿ ಇ ಹಾಕೈತಿ. ಬ್ಲೂ ಕಲರ್ ಅಷ್ಟ, ಇದಿಲ್ಲ, ಗ್ಯಾಪ್ ಇದ್ದಿದ್ದಲ್ಲ ಇದು. ಬ್ಲೂ ಕಲರ್ ಬೇಸ್ ಯಾವುದು? ಡಿ ಇ. ಈ ಬ್ಲೂ ಕಲರ್ ಬೇಸ್ ಯಾವುದು? ಡಿ ಇ. ರೆಡ್ ಕಲರ್ ಬೇಸ್ ಯಾವ್ದಾರ? ಅದಕ್ಕೂ ಅದಪ್ಪ, ಡಿ ನ ಬೇಸ್. ಸೊ ಅಂದ್ರ ಇವೆರಡು ಟ್ರಯಾಂಗಲ್ ಬೇಸ್ ಡಿ ಇ ಅಂದ್ರೆ ಎರಡು ಟ್ರಯಾಂಗಲ್ ಒಂದ ಬೇಸ್ ಇರಬೇಕು, ಆಮೇಲೆ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ ನಡಕಿರ್ಬೇಕು. ಅಂತ ಸಿಚುವೇಶನ್ದಾಗ ಇವೆರಡು ಟ್ರಯಾಂಗಲ್ಸ್ ಈಕ್ವಲ್ ಅಕ್ಕವಂತ. ಸೊ ಅದನ್ನ ಬರ್ದ್ಬಿಡು, ನಂಗಾರ ಡೈರೆಕ್ಟ್ ಆಗಿ ಬರ್ದ್ಬಿಡು. ಟ್ರಯಾಂಗಲ್ ಬಿ ಡಿ ಇ, ಈ ಕಡೆ ಬರಿ, ಯಾಕಂದ್ರೆ ಸ್ವಲ್ಪ ರೀಸನ್ಸ್ ಎಲ್ಲ ಬರೆಯಬೇಕಲ್ಲ, ಈ ಕಡೆ ಬರಿ. ಟ್ರಯಾಂಗಲ್, ಸರಿ, ಎರಡು ಟ್ರಯಾಂಗಲ್ ಬಿ ಡಿ ಇ ಈಕ್ವಲ್ ಟು ಇಸ್ ಈಕ್ವಲ್ ಟು ಯಾವ ಟ್ರಯಾಂಗಲ್? ಇದು ಟ್ರಯಾಂಗಲ್ ಸಿ ಡಿ ಇ. ಟ್ರಯಾಂಗಲ್ ಸಿ ಡಿ ಇ ಇವೆರಡು ಟ್ರಯಾಂಗಲ್ ಏನದಾವ? ಈಕ್ವಲ್ ಅದಾವು. ಇವೆರಡು ಟ್ರಯಾಂಗಲ್ ಏನದಾವ? ಈಕ್ವಲ್ ಅದಾವ ಅಂತ. ಸೊ ಅದಕ್ಕೆ ನಾ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಏರಿಯಾ ಅಂತ ಬರ್ಕೊಂಡ್ಬಿಡ್ತೀನಿ. ಇದಕ್ಕೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ರೀಸನ್ ಬೇಕಪ್ಪ ಅಂದ್ರೆ ಬರೀ ರೀಸನ್ ಬರೀಲೇಬೇಕು. ರೀಸನ್ ಮತ್ತ ರೀಸನ್ ಏನಪ್ಪಾ ಅಂತಂದ್ರ ಬಿಕಾಸ್ ಇಲ್ಲಿ ಬರಿತೀನಿ, ಬಿಕಾಸ್ ಸೇಮ್ ಬೇಸ್, ಎರಡು ಟ್ರಯಾಂಗಲ್ಗೆ ಒಂದ ಬೇಸ್ ಐತಿ. ಯಾವುದು? ಡಿ ಅಂಡ್ ಬಿಟ್ವೀನ್
ಸೇಮ್ ಪ್ಯಾರಲಲ್ನೆಸ್, ಸೇಮ್ ಪ್ಯಾರಲಲ್ ಲೈನ್ಸ್ ಯಾವ್ಯಾವ? DE ಆ್ಯಂಡ್ BC. ಇದು ರೀಸನ್, ಇದು ರೀಸನ್. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಪದೇ ಪದೇ ಬೇಸರ ಆಗಿದ್ರೆ ಸ್ಕಿಪ್ ಮಾಡ್ರಿ, ಕೇಳ್ಬೇಕನ್ಸಿದ್ರೆ ಕೇಳ್ರಿ. ಇಲ್ಲಿ ನೋಡ್ರಿ, ಎರಡು ಟ್ರಯಾಂಗಲಿಗೆ ಒಂದೇ ಬೇಸ್, ಸೇಮ್ ಬೇಸ್ ಯಾವುದು? DE. ಕರೆಕ್ಟಾ? ಕರೆಕ್ಟ್. ಆ್ಯಂಡ್ ಬಿಟ್ವೀನ್ ಭಯ, ಬಿಟ್ವೀನ್ ಇಬ್ಬರು ಯಾರು ನಡಕದವ ಭಯ? DE ಆ್ಯಂಡ್ BC. ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ DE BC. DE BC, DE BC ಎರಡು ಟ್ರಯಾಂಗಲ್ ಸೇಮ್ ಪ್ಯಾರಲಲ್ ಲೈನ್ಸ್ ನಡಕದಾವು. ಬೇರೆ ಬೇರೆ, ಇದು ಟ್ರಯಾಂಗಲ್ ಬೇರೆ ಪ್ಯಾರಲಲ್ ಲೈನ್ಸ್, ಈ ಟ್ರಯಾಂಗಲ್ ಬೇರೆ ಪ್ಯಾರಲಲ್ ಲೈನ್ಸ್ ಇಲ್ಲ. ಎರಡು ಟ್ರಯಾಂಗಲ್ ಒಂದ ಸೇಮ್ ಪ್ಯಾರಲಲ್ ಲೈನ್ಸ್ ಅದಾವು, ನಡಕದಾವು. ಆಮೇಲೆ ಒಂದೇ ಬೇಸ್ ಐತಿ, ಯಾವ್ದೈತಿ? DE ಐತಿ. ಇಂಥ ಸಿಚುವೇಶನ್ದಾಗ ಇವ್ ಎರಡು ಟ್ರಯಾಂಗಲ್ ಸಿಕ್ಕೋಲ್ ಇರ್ತಾವ. ನಾವು ಅದನ್ನ ಏನ್ ಬರ್ತೀನಿ? ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಕೆಂಪೆ ಈಸ್ ಈಕ್ವಲ್ ಟು ಬ್ಲೂ, ರೈಟ್? ರೆಡ್ ಟ್ರಯಾಂಗಲ್ ಈಕ್ವಲ್ ಟು ಬ್ಲೂ ಟ್ರಯಾಂಗಲ್. ಆಯ್ತಾ? ಆಯ್ತು. ಸೊ ನಮಗ ಇಲ್ಲಿ ಹಂಗಾರ ಇಲ್ಲಿ ಇತ್ತಲ್ಲ, ADE ನ್ಯೂಮಿನೇಟರ್ ಈಕ್ವಲ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಡಿನಾಮಿನೇಟರ್ ಏನಿತ್ತು? BDE ಇತ್ತು. ಇಲ್ಲಿ ಡಿನಾಮಿನೇಟರ್ CDE ಇತ್ತು. ಇವಾಗ BDE CDEನು ಈಕ್ವಲ್ ಅದು. ಆಮೇಲೆ ಸರ್ ಇದನ್ನ ಬರ್ಯಾಕ ನೆನಪಾಗಬೇಕಲ್ಲ ನಮಗ ಅಂತ ನಿಮ್ಗೆ ಏನಾರ ಕ್ವಶನ್ ಇತ್ತು ಅಂತಂದ್ರ, ನಿಮಗೇನಾರ ಕ್ವಶನ್ ಇತ್ತಪ್ಪ ಅಂತಂದ್ರ ಈ ಕಡೆ ನೋಡ್ರಿ, ಈ RHS ಈಕ್ವಲ್ ಆಗಬೇಕಾ ನಿಮಗೆ? ಇದನ್ನ ಪ್ರೂವ್ ಮಾಡಕೊಂತೀನಿ. AD/DB, AE/EC, AE/EC ಇದನ್ನ ಪ್ರೂವ್ ಮಾಡಕೊಂತಿ, ಹೌದಿಲ್ಲ? RHS ಈಕ್ವಲ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ LHS ಈಕ್ವಲ್ ಆಗ್ಬೇಕಲ್ಲ ನಿಮ್ದು. LHS ಒಳಗ ನ್ಯೂಮಿನೇಟರ್ ಈಕ್ವಲ್ ಐತಿ, ಡಿನಾಮಿನೇಟರ್ ಈಕ್ವಲ್ ಇಲ್ಲಲ್ಲ. ಸಿಂಪಲ್ ಆಗಿ ಚೀಟಿಂಗ್ ಮಾಡು ಬರೀ. ಏನ? BDE CDE ಈಕ್ವಲ್ ಆಗ್ಬೇಕಲ್ಲ, ಈಕ್ವಲ್. ಯಾರಿಗ್ ಬಾಯಟ್ ಹಾಕ್ಬೇಕಾಗಿರ್ತಿತ್ತು ಅವರು, ಇಲ್ಲ ಅಂದ್ರೆ ಯಾರಿಗ್ ನೆನಪಾಗತ್ತಿಲ್ಲ ಅವರು, ಇಲ್ಲ ಅಂತಾನೆ ಯಾರಿಗ್ ಗೊತ್ತಾಗತ್ತಿಲ್ಲ, ಬಹಳ ಡಿಫಿಕಲ್ಟಿ ಅನ್ಸಾತೈತಿ, ಅವರು ಇಲ್ಲಿ ಅಡ್ಡದಾರಿಲಿನೂ ಬರಿಬಹುದು. ಅಂದ್ರ RHS ಅಂತೂ ಈಕ್ವಲ್ ಬರಿಬೇಕು, ಅದ್ರ ಸಂಬಂಧ LHS ಈಕ್ವಲ್ ಆಗ್ಬೇಕಲ್ಲ. ಲೆಫ್ಟ್ ಸೈಡ್ ಇದ್ದಿದ್ದು LHS ಈಕ್ವಲ್ ಆಗ್ಬೇಕಂದ್ರೆ ಪ್ರಾಬ್ಲಮ್ ಐತಿ. ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ನ್ಯೂಮಿನೇಟರ್ ಈಕ್ವಲ್ ಐತಿ, ಮೇಲಿಂದ ಈಕ್ವಲ್ ಐತಿ, ಕೆಳಗಿಂದ ಈಕ್ವಲ್ ಇಲ್ಲ. ಟ್ರಯಾಂಗಲ್ BDE, ಟ್ರಯಾಂಗಲ್ CDE. ಸೊ ಇದು ಕೆಳಗಿಂದು ಈಕ್ವಲ್ ಆಗ್ಬೇಕಲ್ಲ, ಅದನ್ನ ಈಕ್ವಲ್ ತಂದು ಬರ್ದ್ಬಿಡು ಮರೆಯ, ಮುಗಿದೋತಲ್ಲ. ಮ್ಯಾಲಿನ ಈಕ್ವಲ್ ಅದಾವ, ಕೆಳಗಿನ ಈಕ್ವಲ್ ಅಂತ ಬರ್ದ್ಬಿಡು. ಅವಾಗ ಏನತ್ತ? ಈ ಡಿನಾಮಿನೇಟರ್ ಈಕ್ವಲ್ ಆತ ಅಂತ ತಿಳ್ಕೊ. ಇದಿಷ್ಟು ಕ್ವಾಂಟಿಟಿ ಈಕ್ವಲ್ ಆಕೈತಿ, ಆಮೇಲೆ ಈ ಕ್ವಾಂಟಿಟಿ ಈಕ್ವಲ್ ಆಕೈತಿ, ಮುಗಿದ ಥಿಯರಮ್. ಸೊ ಬರಿತೀನಿ, ಇಲ್ಲಿ ಏನ್ ಬರಿತೀನಿ? ದಿಸ್ ಕ್ವಾಂಟಿಟಿ ಈಕ್ವಲ್ ಟು ದಿಸ್ ಕ್ವಾಂಟಿಟಿ ಅಂತ ಬರಿತೀನಿ ಫಸ್ಟ್. LHS ಈಕ್ವಲ್, ಯಾಕೆ? ನ್ಯೂಮಿನೇಟರ್ ಈಕ್ವಲ್, ಡಿನಾಮಿನೇಟರ್ ಈಕ್ವಲ್ ಅಂತ ಬರ್ದೀವಿ ಇಲ್ಲಿ. ಸೊ ಅಂತ ಹಾಕಿ ಏರಿಯಾ ಆಫ್ ಟ್ರಯಾಂಗಲ್ ಏನೈತಪ್ಪ ಅದ ಆ ಕಡೆ ನೋಡ್ಕೊಂಡು ಹೇಳಾಕಿಲ್ಲ, ಹುಡುಗರು ಕುಂತಿಲ್ಲ. ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್, ಕೆಳಗಡೆ BDE, ಟ್ರಯಾಂಗಲ್ BDE ಇಸ್ ಈಕ್ವಲ್ ಟು ಈ ಕಡೆ ಏನು ಮಾಡಿಲ್ಪ, ಆ ಕಡೆ LHS ಇಲ್ಲಿ ಬರ್ದೇನಿ, ಈ ಕಡೆ LHS ಕಾಪಿ ಮಾಡಿ ಇಲ್ಲಿ ಬರ್ದೇನಿ. ಎರಡು ಈಕ್ವಲ್ ಅದಾವಂತ, ನ್ಯೂಮಿನೇಟರ್ ಅಂತೂ ಈಕ್ವಲ್ ಅದಾವ, ಏನೂ ಪ್ರಾಬ್ಲಮ್ ಇಲ್ಲ. ಡಿನಾಮಿನೇಟರ್ ಈಕ್ವಲ್ ಅಂತ ಇಲ್ಲಿ ಬರ್ದೇವಿ, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇಫ್ LHS ಈಕ್ವಲ್, then RHS ಈಕ್ವಲ್. That is RHS AD/BD equal to AE/EC So hence theorem proved. ಇಲ್ಲಿಗೆ theorem ಮುಗೀತು ನಮ್ದು, ಯಾಕಂದ್ರೆ ನಮ್ಗೆ 2 ಪ್ರೂವ್ ಒಳಗೆ ಅದೇ ಬೇಕಾಗಿತ್ತಲ್ಲ. hence proved, ರೈಟ್? ಸೊ ಈ ಥಿಯರಮ್ ನೋಡ್ಕೊರಿ, ಒನ್ ಟೈಮ್ ಲೈಟ್ ಆಗಿ ಗ್ಲಾನ್ಸ್ ಮಾಡೋಣ. ಫಸ್ಟ್ ಏನಿತ್ತು? ಸ್ಟೇಟ್ಮೆಂಟ್ ಇತ್ತು, ಸ್ಟೇಟ್ಮೆಂಟು ಡಯಾಗ್ರಾಮು, ಇವೆರಡು ನೀವು ಹಿಂಗಾರ ಮಾಡಿ ನೆನ್ಪಿಟ್ಕೋರಿ. ಇಲ್ಲ ನೆನಪಿಡ್ಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಡಯಾಗ್ರಾಮ್ ಬರೀತೀರಿ, ಡಯಾಗ್ರಾಮ್ ಗೊತ್ತಿದ್ರೆ ಸ್ಟೇಟ್ಮೆಂಟ್ ಬರೀತೀರಿ. ಸೊ ಎರಡೂ ಗೊತ್ತಿಲ್ಲ ಅಂದ್ರೆ ಶಿವ ಎನ್ಮ ಇರಿ. ಸೊ ಇಲ್ಲಿ ಈ ಟ್ರಯಾಂಗಲ್ ಒಳಗ ಏನಾಗಿದ್ದಪ್ಪ, ಒಂದು ಲೈನ್ ಯಾವ್ದು DE ಪ್ಯಾರಲಲ್ ಇತ್ತು. ಸೊ DE ಮತ್ತು ಇದು BC ಪ್ಯಾರಲಲ್ ಇದ್ದಾಗ ಏನಕ್ಕೈತಿ? ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಆಕೈತಿ.
ಸೊ ಅದನ್ನ ಏನ್ ಮಾಡತ್ತೀವಿ, ಇಫ್ ಡಿ ಇ ಪ್ಯಾರಲಲ್ ಟು ಬಿ ಸಿ ಬರ್ದೀವಿ. ಆಮೇಲೆ ಸೇಮ್ ರೇಷಿಯೋ ಡಿವೈಡ್ ಅಂದಿದ್ದಕ್ಕೆ ಇಲ್ಲಿ ಎ ಡಿ ಬೈ ಡಿ ಬಿ ಡಿವೈಡ್ ಬೈ ಎ ಬೈ ಇ ಸಿ ಅಂತ ಬರ್ಕೊಂಡಿವಿ. ಆಮೇಲೆ ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂಡಿವಿ, ಫಸ್ಟ್ ಇಲ್ಲಿ ಏನೋ ಜಾಯಿನ್ ಮಾಡ್ಕೊಂಡಿವಿ, ಈ ಲೈನ್ ಜಾಯಿನ್ ಮಾಡ್ಕೊಂಡಿವಿ, ಅದನ್ನ ವಾಪಸ್ ತಗೊಂಡ್ ಇಲ್ಲಿ ಬರ್ದಿವಿ. ಡ್ರಾ ಏನ್ ಮಾಡ್ಕೊಂಡಿವಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡಿವಿ, ಅದನ್ನ ಕಾನ್ಸೆಪ್ಟ್ ಇಲ್ಲಿ ತಂದು ಬರ್ದಿವಿ. ನೆಕ್ಸ್ಟ್ ಏನ್ ಇಷ್ಟೆಲ್ಲ ಆದ್ಮೇಲೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂದ್ರೆ ಒನ್ ಟೈಮ್ ಇಲ್ಲಿ ನೋಡು, ಇಲ್ಲಿ ಬಾ ಸೀರಿಯಲ್ ಆಗಿ ಬರ್ಕೋತ ಹೋಗ್ಬಿಡು. ಇಲ್ಲೇ ನೋಡಿದ್ದು ಇಲ್ಲಿ ಈಚ್ ಕಡೆ ಬರ್ದೇವಿ ಅಂದ್ರೆ ಏರಿಯಾ ಬರ್ದೇವಿ ನಾವು. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಒನ್ ಟೈಮ್ ಈ ಕಡೆ ನಿಂತು ನೋಡ್ತೇವಿ, ಇದೇ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇನ ಈ ಕಡೆ ನಿಂತು ನೋಡ್ತೀವಿ. ಅದೇನ್ ಬರುತ್ತೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬಿಲ್ ಬರ್ದೇವಿ. ಆಮೇಲೆ ನನಗೆ ಡಿನಾಮಿನೇಟರ್ ಬಿ ಡಿ ಇನ್ವಾಲ್ವ್ ಆಗ್ಬೇಕಂತ ಅನಿಸ್ತೈತಿ, ಅವಾಗ ಏನ್ ಮಾಡ್ತೀವಿ, ಬಿ ಡಿ ಇಲ್ಲಿ ಕೆಳಗಡೆ ಐತಿ, ಸೊ ಈ ರೆಡ್ ಕಲರ್ ಚೂಸ್ ಮಾಡ್ಕೋತೀನಿ, ಇದ್ರದ್ದು ಏರಿಯಾ ಇಲ್ಲಿ ಬರಿತೀವಿ. ಆಮೇಲೆ ಬ್ಲೂ ಕಲರ್ ಚೂಸ್ ಮಾಡ್ಕೊ, ಇದ್ರ ಏರಿಯಾ ಇಲ್ಲಿ ಬರಿ. ಇಷ್ಟೆಲ್ಲ ಬರ್ದು ಆಲ್ಮೋಸ್ಟ್ ಥಿಯರಮ್ ಮುಗ್ದಂಗ ಆಕೈತಿ. ಯಾಕಂದ್ರೆ ನಿಮ್ಗೆ ಡಿವಿಷನ್ ಅಂತೂ ಮಾಡಕ್ ಬರ್ತೈತಿ. ಇಲ್ಲೇ ನೋಡ್ರಿ, ದಿಸ್ ಒನ್ ಡಿವೈಡ್ ಬೈ ದಿಸ್ ಒನ್ ಮಾಡಿದಾಗ ಯಾವ್ಯಾವ ಕ್ಯಾನ್ಸಲ್ ಮಾಡ್ರಿ, ಉಳಿದಿದ್ ಕ್ವಾಂಟಿಟಿ ಬರೀರಿ. ಇಲ್ಲಿ ಎಲ್ ಎಚ್ ಎಸ್ ಬಂದೈತಿ, ಇಲ್ಲಿ ಕ್ಯಾನ್ಸಲ್ ಮಾಡ್ಕೋರಿ. ಇಲ್ಲಿ ಆರ್ ಎಚ್ ಎಸ್ ಏನ್ ಬರ್ಬೇಕಾಗೈತಿ, ಆರ್ ಎಚ್ ಎಸ್ ಬಂದೈತಿ. ನೆಕ್ಸ್ಟ್ ಟಾರ್ಗೆಟ್ ಒಳಗೆ ಇಲ್ಲಿ ನ್ಯೂಮಿನೇಟರ್ ಎರಡು ಈಕ್ವಲ್ ಇದ್ದು ಡಿನಾಮಿನೇಟರ್ ಈಕ್ವಲ್ ಅಂತ ತೋರಿಸ್ಬೇಕಾಗೈತಿ. ಡಿನಾಮಿನೇಟರ್ ಈಕ್ವಲ್ ಅಂತ ಬರ್ದ್ ಬಿಡ್ರಿ. ಬರ್ದಾದ್ಮೇಲೆ ರೀಸನ್ ಏನಪ್ಪಾ ಅಂತಂದ್ರೆ ಯಾಕೆ ಈಕ್ವಲ್ ಅಂತ ನಿಮ್ಮ ಮನ್ಸಿಗೆ ಅನಿಸ್ತೈತದ, ಯಾಕಂದ್ರೆ ಕ್ಲಾಸ್ ಕೇಳಿದ್ರಿ ಅಂದ್ರೆ ನೆನ್ಪಿಡ್ತೈತಿ, ಡಿ ಇ ಮತ್ತೆ ಬಿ ಸಿ ನಡಕ ಇವೆರಡು ಟ್ರಯಾಂಗಲ್ ಅದಾವ, ಅದನ್ನ ಬರಿ. ಸೇಮ್ ಬೇಸ್ ಅದಾವ, ಸೇಮ್ ಬೇಸ್ ಡಿ ಎರಡಕ್ಕೂ ಸೇಮ್ ಬೇಸ್ ಡಿ. ಆಮೇಲೆ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ ಯಾವುದು, ಬಿ ಡಿ ಇ ಅಂಡ್ ಬಿ ಸಿ, ಅದನ್ನ ಬರಿ. ಆಮೇಲೆ ಏನಕ್ಕೈತಿ, ಅಲ್ಲಿಗೆ ಥಿಯರಮ್ ಮುಗೀತು. ಸೊ ಇವಾಗ ಏನಕ್ಕೈತಿ, ಎಲ್ ಎಚ್ ಎಸ್ ಈಕ್ವಲ್ ಬರಿ, ಆರ್ ಎಚ್ ಎಸ್ ಈಕ್ವಲ್ ಬರಿ. ಸೊ ಅಗದಿ ಈಸಿ ಐತಿ ಥಿಯರಮ್. ಸೊ ನೀವು ಬೇಕಾದಂಗ ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ಇದಾಗಿತ್ತು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಇದ್ರದ್ದು ಕನ್ವರ್ಸು ಐತಿ, ಅದನ್ನು ನೋಡೋಣಂತ. ಸೊ ಫಸ್ಟ್ ಇದನ್ನ ಬರ್ಕೊಳ್ರಿ. ಓಕೆ.